ನಮಸ್ಕಾರ ಎಲ್ಲರಿಗೂ. ಇಂಡಿಯನ್ ಆರ್ಮಿ ಅಗ್ನಿವೀರ್ ಪ್ರವೇಶಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಕೋಬೋದು, ಕೊನೆಯ ದಿನಾಂಕ ಏನು ಮತ್ತು ಬೇಕಾಗುವಂಥ ಡಾಕ್ಯುಮೆಂಟ್ಗಳು ಏನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇದರಲ್ಲಿ 8ನೇ ತರಗತಿ ಪಾಸ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು 10ನೇ ತರಗತಿ ಪಾಸ್ ಆದವರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆಲ್ರೆಡಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿ ಭಾಳಷ್ಟು ದಿನಗಳಾಯಿತು ಮತ್ತು ಇದಕ್ಕೆ ಏಜ್ ಲಿಮಿಟ್ ಬಂದು 17 ವರ್ಷ 6 ತಿಂಗಳಾದವರು ಅರ್ಜಿ ಸಲ್ಲಿಸಬಹುದು ಮತ್ತು 22 ವರ್ಷವರೆಗಿದ್ದವರು ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಹಾಗೂ ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಕೂಡ ಈ ಒಂದು ಅಗ್ನಿವೀರ್ಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಇವಾಗ ನೋಡ್ತಾ ಇದ್ದೀರಲ್ಲ, ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿರುವಂಥದ್ದು ಅಗ್ನಿವೀರ್ ನೇಮಕಾತಿಗೆ ನೋಂದಣಿ ಆರಂಭ 2027ನೇ ಸಾಲಿನ ಒಂದು ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅಗ್ನಿವೀರ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಇದರ ಕೊನೆಯ ದಿನಾಂಕ ಬಂದು ಏಪ್ರಿಲ್ 1ರವರೆಗೆ ಈ ಒಂದು ಅಪ್ಲಿಕೇಶನ್ ಹಾಕೋದು ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ತಿಂಗಳು 1ನೇ ತಾರೀಕುವರೆಗೂ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ. ಲಭ್ಯವಿರುವ ವಿಭಾಗಗಳು ಕೂಡ ಕೊಟ್ಟಿದ್ದಾರೆ. ಯಾವೆಲ್ಲ ಒಂದು ಕೋರ್ಸ್ಗಳು ಇದರಲ್ಲಿ ಲಭ್ಯ ಇದ್ದಾವೆ, ನಿಮಗೆ ಅಗ್ನಿವೀರಲ್ಲಿ ಯಾವೆಲ್ಲ ನೀವು ಹಾಕೋಬೋದು ಅಂತ ಕೊಟ್ಟಿದ್ದಾರೆ. ಜನರಲ್ ಡ್ಯೂಟಿ ಹಾಕೋಬೋದು, ಅಗ್ನಿವೀರ್ನಲ್ಲಿ ಜನರಲ್ ಡ್ಯೂಟಿ ಅಂತ ಬರುತ್ತೆ. ಅದಂತ ಟೆಕ್ನಿಕಲ್ಲು, ಅಗ್ನಿವೀರಲ್ಲಿ ಟೆಕ್ನಿಕಲ್ ಬರುತ್ತೆ. ಮತ್ತು ಆಫೀಸ್ ಅಸಿಸ್ಟೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸ್ಟೋರ್ ಕೀಪರು ಟೆಕ್ನಿಕಲ್ಲು ಮತ್ತು ಟ್ರೇಡ್ಸ್ಮನು. 8ನೇ ತರಗತಿ ಮತ್ತು 10ನೇ ತರಗತಿ ತೇರ್ಗಡೆ ಆಗಿದ್ದವರಿಗೆ ಅವಕಾಶ ಇದೆ. 8ನೇ ತರಗತಿಗೆ ಕೆಲವೊಂದು ಇದರಲ್ಲಿ ಇರ್ತವೆ. ಸ್ಟೋರ್ ಕೀಪರು ಅಥವಾ ಆಫೀಸ್ ಅಸಿಸ್ಟೆಂಟ್ ಹುದ್ದೆಯನ್ನು ಕೊಡಲಾಗ್ತಿರ್ಬೋದು 8ನೇ ತರಗತಿಗೆ. 10ನೇ ತರಗತಿ ಬಂದು ಜನರಲ್ ಡ್ಯೂಟಿ ಮತ್ತು ಟೆಕ್ನಿಕಲು ಮತ್ತು ಟ್ರೇಡ್ಸ್ಮನ್ ಹುದ್ದೆಯನ್ನು ಕೊಡಲಾಗ್ತಿರ್ಬೋದು. ಮತ್ತು ಜನರಲ್ ಡ್ಯೂಟಿ ಕೂಡ ಮಹಿಳೆಯರಿಗೆ ಕೂಡ ಇದೆ. ಮಹಿಳಾ ಮಿಲಿಟರಿ ಪೊಲೀಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅಗ್ನಿವೀರ್ಗೆ ಲೇಡೀಸ್ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ, ಮಹಿಳಾ ಮಿಲಿಟರಿ ಪೊಲೀಸ್ ಅಂತ. ಅದರಲ್ಲಿ ನರ್ಸಿಂಗ್ ಅಸಿಸ್ಟೆಂಟು ವೆಟರ್ನರಿ ಅಂತ ಕೂಡ ಕೊಟ್ಟಿದ್ದಾರೆ. ಮತ್ತು ಸಿಪಾಯಿ ಫಾರ್ಮು ಅಂತ ಇಷ್ಟು ಹುದ್ದೆಗಳನ್ನು ಕನ್ಫರ್ಮನ್ನು ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೇನೆ, ಯಾವ ರೀತಿ ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕೋಬೋದು, ಆ ರೀತಿಯಾಗಿ ತೋರಿಸ್ಕೊಡ್ತೀನಿ. ಮತ್ತು ಇಂಟ್ರೆಸ್ಟ್ ಇದ್ದವರು ಭಾರತೀಯ ಸೇನೆ ಅಧಿಕೃತ ಅಂತ ವೆಬ್ಸೈಟಲ್ಲಿ ಏನು ಕೊಡ್ತಾ ಇದ್ದಾರಲ್ಲ, joinindianarmy.nic.in ಅಂತ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕೋಬೋದು ಅಂತ ಕೊಟ್ಟಿದ್ದಾರೆ. ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು ಕಳೆದ ವರ್ಷ, ಅಗ್ನಿವೀರ್ಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿ ಆ ಒಂದು ವಿಡಿಯೋ ನೋಡಿಕೊಂಡು ನೀವೇ ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನನ್ನು ಹಾಕೋಬೋದು. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಈ ಒಂದು ಅಗ್ನಿವೀರ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡವರು ಅಂಥವರು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡಿಕೊಂಡು ಕೂಡಲೇ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅಗ್ನಿವೀರ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ. ಪ್ರತಿ ವರ್ಷ ಕೂಡ ರಿಜಿಸ್ಟ್ರೇಷನ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಸ್ವಲ್ಪ ಚೇಂಜನ್ನು ಮಾಡಿರ್ತಾರೆ ಪ್ರತಿ ವರ್ಷ, ಹಾಗಾಗಿ. ಹಾಗೂ ಈ ಒಂದು ಅಗ್ನಿವೀರ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ ಏನೇನು ಬೇಕು ಅನ್ನೋದೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಅಭ್ಯರ್ಥಿ ಒಂದು ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ವಿದ್ಯಾರ್ಥಿಯ ಒಂದು SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅಥವಾ 8ನೇ ತರಗತಿ ಮೇಲೆ ಆಗ್ತಾಯಿದ್ರೆ 8ನೇ ತರಗತಿಯ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನಂತರ ಜಾತಿ ಆದಾಯ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ. ಮಿಕ್ಕುಳಿದೆಲ್ಲ ಒಂದು ಶಾಲೆ ನಡತೆ ಪ್ರಮಾಣಪತ್ರ ಅಥವಾ ಪೊಲೀಸ್ ಪ್ರಮಾಣಪತ್ರ ಇವೆಲ್ಲ ಸೆಲೆಕ್ಷನ್ ಆದ ನಂತರ ಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿ ಒಂದು ಸಿಗ್ನೇಚರ್ ಕೂಡ ಬೇಕಾಗುತ್ತೆ, ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಇಂಥದ್ದಾದ ನಂತರ ಇಲ್ಲಿ ಸೈನಿಕರ ಮಕ್ಕಳಾಗಿದ್ದರೆ ಒಂದು ಆರ್ಮಿ ಪರ್ಸನ್ ಚಿಲ್ಡ್ರನ್ ಅಂತ ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ಕೂಡ ತೊಗೋಬೋದು. ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ನೀವು ಸ್ಪೋರ್ಟ್ಸ್ ಕೋಟದಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ಸ್ಪೋರ್ಟ್ಸ್ದು ನಿಮಗೆ ದಾಖಲಾತಿಗಳನ್ನ ಹೊಂದಿರಬೇಕಾಗುತ್ತೆ. ಮತ್ತು NCC ಕ್ಯಾಂಡಿಡೇಟ್ ಆಗಿದ್ದರೆ NCC ಡಾಕ್ಯುಮೆಂಟು ಕೂಡ ಹೊಂದಿರಬೇಕಾಗುತ್ತೆ, ಸರ್ಟಿಫಿಕೇಟ್ AB ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕಾಗುತ್ತೆ. ಮತ್ತು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಂತೂ ನಾರ್ಮಲ್ ಆಗಿದ್ದೇ ಇರುತ್ತೆ ನಿಮ್ಮ ಹತ್ರ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ತುಂಬ ಈಜಿ ಇದೆ ಅರ್ಜಿಯನ್ನು ಸಲ್ಲಿಸ್ಕೋದು, ನೀವೇ ನಿಮ್ಮ ಮೊಬೈಲಲ್ಲೇ ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೂ ಈ ಒಂದು ಅಗ್ನಿವೀರ್ ಆನ್ಲೈನ್ ಅಪ್ಲಿಕೇಶನ್ ಅಥವಾ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಫೀಸ್ ಎಷ್ಟು ಇಟ್ಟಿದ್ದಾರೆ ಅಂತ ನೋಡಿ. 250 ರೂಪಾಯಿ ಇಟ್ಟಿದ್ದಾರೆ. ಆಲ್ ಕ್ಯಾಟಗರಿ SC ST OBC ಜನರಲ್ಲು ಕ್ಯಾಟಗರಿ ಎಲ್ಲ ಒಂದು ಕ್ಯಾಟಗರಿಯವರಿಗೆ 250 ರೂಪಾಯಿ ರಿಜಿಸ್ಟ್ರೇಷನ್ ಫೀಸನ್ನು ಇಟ್ಟಿದ್ದಾರೆ. ಇದು ಡೆಬಿಟ್ ಕಾರ್ಡು, UPI, ಫೋನ್ಪೇ, ಗೂಗಲ್ ಪೇ, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ಪೇಮೆಂಟನ್ನು ಮಾಡ್ಬೋದು. ಎಲ್ಲದಕ್ಕೂ ಅವಕಾಶವನ್ನು ಕೊಟ್ಟಿದ್ದಾರೆ. ಕೊನೆ ದಿನಾಂಕ ಆಗಲೇ ಹೇಳಿದೆ, ಏಪ್ರಿಲ್ 1ಕ್ಕೆ ಕೊನೆ ದಿನಾಂಕ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟ್ ಕೂಡ joinindianarmy.nic.in ಅಂತ.
ಅದಕ್ಕೆ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬೋದು. ಇದಿಷ್ಟು ಈ ಒಂದು ಅಗ್ನಿವೀರ್ ರಿಕ್ರೂಟ್ಮೆಂಟ್ ಬಗ್ಗೆ ಕಾಲ್ಫಾರ್ಮ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕು ಇನ್ನೂ ಅಂದರೆ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಬಂದು DM ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.